ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ನಮ್ಮ ಕರ್ನಾಟಕ ಸರ್ಕಾರ 2 ಚಕ್ರದ ಗಾಡಿಗಳ ವಾಣಿಜ್ಯ ಸೇವೆಯನ್ನ ನಿಷೇಧ ಮಾಡಿರೋದು ತುಂಬಾ ಸ್ವಾಗತಾರ್ಹ. ಈ ವಿಚಾರದಲ್ಲಿ ಆ 2 ಚಕ್ರ ಗಾಡಿಗಳ ವಾಣಿಜ್ಯ ಸೇವೆ ನಿಷೇಧ ಮಾಡಿ ಲಕ್ಷಾಂತರ ಕುಟುಂಬಗಳ ಏನು ಈ ತಿಕಡಿ ಚಾಲಕರು ಅಂದ್ರೆ ಆಟೋ ಚಾಲಕರ ಜೀವನ ಮಟ್ಟವನ್ನ ಕುಸಿದಿತ್ತು. ಇಷ್ಟು ದಿನ ಸರಿಯಾಗಿ ಅವ್ರಿಗೆ ಗಳಿಕೆ ಆಗ್ತಾ ಇರ್ಲಿಲ್ಲ. ಎಷ್ಟೋ ಲಕ್ಷಾಂತರ ಜನರು ಕುಟುಂಬಗಳು ಅವ್ರು ನಂಬ್ಕೊಂಡು ಜೀವನ ನಡೆಸ್ತಾ ಇದ್ರು. ಅವ್ರು ತುಂಬಾ ತೊಂದರೆ ಆಗ್ತಾ ಇತ್ತು ಇಷ್ಟು ದಿನ. ಈ ನಿಷೇಧ 2 ಚಕ್ರ ಗಾಡಿಗಳ ನಿಷೇಧ ಮಾಡಿದ್ದು ತುಂಬಾ ಒಳ್ಳೇದೆ. ಈ ಕೆಲಸನ ಅವರು ರ್ಯಾಪಿಡೋ ಅದು ಏನು ಸಂಸ್ಥೆ, ಏನೋ ಒಂದು ಸಂಸ್ಥೆ ಏನಿದೆ, ಖಾಸಗಿ ಸಾರಿಗೆ ಸಂಸ್ಥೆ, ಅವ್ರು ಶುರು ಮಾಡಿದಾಗೆ ಅವ್ರು ಮೂಗುದಾರ ಹಾಕಿ ಆವತ್ತೇ ನಿಷೇಧ ಮಾಡ್ಬೇಕಾಯ್ತು. ಆವತ್ತೇ ಕ್ರಮ ತಗೊಂಡಿದ್ರೆ ಇಷ್ಟೆಲ್ಲ ಏನು ಆಗ್ತಾ ಇರ್ಲಿಲ್ಲ. ಇವರು ಏನು ಈ 2 ಚಕ್ರ ಗಾಡಿ ವಾಣಿಜ್ಯ ಸೇವೆ ಕೊಡ್ಬೇಕಾದ್ರೆ ಕಾನೂನನ್ನು ಮೀರಿ, ಕಾನೂನಿಗೆ ಗೌರವ ಕೊಡ್ತಾ ಇರ್ಲಿಲ್ಲ, ಕಾನೂನನ್ನು ಪಾಲನೆ ಮಾಡದೆ, ಕಾನೂನನ್ನು ಮೀರಿ ಈ ಆಟೋ ಚಾಲಕರು ಅವ್ರ ಕುಟುಂಬಗಳಿಗೆಲ್ಲ ಅವರ ಹೊಟ್ಟೆ ಮೇಲೆ ಹೊಡೆದು ಇವರು ಇದ್ ಮಾಡ್ತಿದ್ರು ಕಾನೂನು ಬಾಹಿರವಾಗಿ. ಇದಕ್ಕೆ ಯಾವುದೇ ರೀತಿ ಸರ್ಕಾರದ ಅನುಮತಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ತುಂಬಾ ಕಾನೂನು ಬಾಹಿರವಾಗಿ ನಡೆಸ್ಕೊಂಡು ಇವ್ರು ಯಾವ ರೀತಿ ಒಂದು ರಸ್ತೆಯಲ್ಲಿ ಗಾಡಿ ಚಾಲನೆ ಮಾಡ್ತಿದ್ರಂದ್ರೆ ಸಾರ್ವಜನಿಕರಿಗೆಲ್ಲರೂ ತೊಂದರೆ ಆಗೋದು. ಅಷ್ಟು ಜೋರಾಗಿ ಹೋಗೋದು, ಅಡ್ಡಾದಿಡ್ಡಿ ಗಾಡಿ ಚಾಲನೆ ಮಾಡೋದು, ಅಡ್ಡಾದಿಡ್ಡಿ ಓಡಿಸೋದು. ಅವ್ರ ಹಿನ್ನೆಲೆ ನೋಡಿದ್ರೆ ಇಡೀ ಈ ಏನು 2 ಚಕ್ರ ಗಾಡಿಗಳ ವಾಣಿಜ್ಯ ಸೇವೆಯನ್ನು ಕೊಡ್ತಾ ಇದ್ರಲ್ಲ, ಇಷ್ಟು ಸೇವೆ ಕೊಡ್ತಾ ಇದ್ವಿ ಎಲ್ಲ ಪರಿಶೀಲನೆ ಮಾಡಿದಾಗ 30ರಷ್ಟು ಅಷ್ಟು ಕೆಲಸ ಮಾಡ್ತಾರೆ. 30ರಷ್ಟು ಕನ್ನಡಿಗರು ಇರ್ತಾ ಇದ್ರು ಅಷ್ಟೇ. ಇನ್ನು 70ರಷ್ಟು ಹೊರಗಿನವರೇ ಇರ್ತಾ ಇದ್ರು, ಪರಭಾಷಿಕರೇ ಇರ್ತಾ ಇದ್ರು. ಪರಭಾಷಿಕರು ಹೊರಗಿನವರೇ ಆ ದೇಶಗಳ ಗಾಡಿ ನೋಂದಣಿ ವಾಹನಗಳ ಸಂಖ್ಯೆ ಇರ್ತಾ ಇದ್ರು, ಗಾಡಿಗಳು ಓಡಿಸ್ತಾ ಇದ್ರು. ಇದು ಇನ್ನ ಕಾನೂನು ವಿರೋಧ. ಇದು ಕಾನೂನಲ್ಲಿ ಅವಕಾಶನೇ ಇಲ್ಲ. ಇಂಥ ಅವಾಹಿತ ದಂಧೆ ನಡೀತಾ ಇದ್ದು ಅದನ್ನ ಇಷ್ಟ ದಿನ ತಡೆ ಹಿಡಿದು ಆವಾಗ್ಲೇ ತಡಿಬೇಕಾಗಿತ್ತು. ತಡೆ ಹಿಡಿದ್ರೆ ಈಗ ನಿಷೇಧ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಆಟೋ ಚಾಲಕರ ಪರವಾಗಿ ನಮ್ಮ ಪಕ್ಷದ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಹಾಗೂ ನಾವು ತಿಗಡಿ ಚಾಲಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಅಂದ್ರೆ ಆಟೋ ಚಾಲಕರಲ್ಲಿ ದಯವಿಟ್ಟು ನೋಡಿ, ಉತ್ತಮ ಸೇವೆ ಕೊಡಿ. ಇಷ್ಟ ದಿನ ಏನೋ ತುಂಬಾ ಹೋರಾಟಗಳು ಮಾಡ್ತಿದ್ರಿ, ತುಂಬಾ ತುಂಬಾ ನಮ್ಮ ಹೊಟ್ಟೆ ಮೇಲೆ ಹೊಟ್ಟೆಗೆ ತುಂಬಾ ತೊಂದರೆ ಆಗ್ತಾ ಇದೆ, ಜೀವನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ, ಹೊಟ್ಟೆ ಪಡೆಗೋಸ್ಕರ ತುಂಬಾ ತೊಂದರೆ ಆಗ್ತಾ ಇದೆ. ನಿಷೇಧ ಮಾಡಿ ಅಂತ ತುಂಬಾ ಹೋರಾಟಗಳು ಮಾಡಿದೀರಾ. ಆ ಹೋರಾಟಗಳ ಫಲ ಈಗ ನಿಷೇಧ ಆಗಿದೆ. ಇನ್ನು ಮುಂದಕ್ಕಾದ್ರೂ ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸಕ್ಕೆ ಇಡೀ ಚಾಲಕರ ಸಮೂಹಕ್ಕೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ. ಆ ಕಿಡಿಗೇಡಿ ಯಾರು ಮಾಡಿದ್ರು ಅಂತವ್ರನ್ನ ಸ್ವಲ್ಪ ನೀವೇ ಮಟ್ಟ ಹಾಕ್ಬೇಕು. ಪ್ರತಿಯೊಂದನ್ನು ಕೂತ್ಕೊಂಡ್ರಕ್ಕಾಗಲ್ಲ. ಆದ್ರೆ ಈ ಆಟೋ ಚಾಲಕರು ನೀವೇ ನೋಡ್ಕೊಂಡು ಯಾರು ಕಿಡಿಗೇಡಿತನ, ಯಾರು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡೋಲ್ಲ ನೀವೇ ನೋಡ್ಕೊಂಡು ನೀವೇ ಅವ್ರ ಹತ್ರ ಉತ್ತಮ ಸೇವೆ ಕೊಡದ ತಿಳಿ ಹೇಳಿ, ಯಾರಿಗೂ ಕೆಟ್ಟ ಹೆಸರು ಬರೋ ತರ ಮಾಡಿ ಉತ್ತಮ ಸೇವೆ ಸಮಸ್ತ ಯಾರು ಸೇವೆ ಪಡಿತಾರೋ ಅವ್ರಿಗೆಲ್ಲ ಉತ್ತಮ ಸೇವೆ ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು, ಉತ್ತಮ ಸೇವೆ ಕೊಟ್ಟು ಒಳ್ಳೆ ಹೆಸರು ತಗೋಬೇಕಂತ ಹೇಳ್ಬಿಟ್ಟು, ಹಾಗೂ ಪರಭಾಷಿಕರ ಹತ್ರ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಉತ್ತಮ ಸೇವೆ ಕೊಡ್ಬೇಕು, ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹೊರಗಿನವ್ರಿಗೆ ಇವ್ರಿಗೆ ತಲೆ ಕೆಡಿಸ್ಕೊಳ್ದೆ ಉತ್ತಮ ಸೇವೆ ಕೊಟ್ಟು ಹಣ ಜಾಸ್ತಿ ಕೇಳೋದಾಗಿರ್ಬೋದು. ಕೆಲವು ಕಿಡಿಗೇಡಿಗಳು ಮಾಡ್ತಾರೆ, ಅವರನ್ನು ಖಂಡಿಸ್ಬೇಕು ನೀವು. ಯಾರಾದ್ರೂ ಕಿಡಿಗೇಡಿಗಳು ಜಾಸ್ತಿ ಹಣ ಕೇಳೋದು, ಮತ್ತೊಂದು ಮಾಡೋದು, ಅದನ್ನ ಖಂಡಿಸ್ಬೇಕು. ಅದು ಏನು ಸರ್ಕಾರದ ನೀತಿಗೆ ಅನುಗುಣವಾಗಿ ಏನ್ ದರ ನಿಗದಿ ಮಾಡಿದಾರೋ ಆ ದರ ತಗೊಳ್ಳಿ, ಅದೇ ದರ ತಗೊಳ್ಳಿ. ರಾತ್ರಿ ಹೊತ್ತು ನೀವು ಮಾಡ್ತೀರ 10 ಗಂಟೆ ಮೇಲೆ 1.5 ಪಟ್ಟು ಹೆಚ್ಚು ಹಣ ಬರುತ್ತೆ. ಆ ದರ ನಿಗದಿ ಮಾಡಿ ನಿಷ್ಠೆಯಿಂದ ಸೇವೆ ಮಾಡಿಬಿಟ್ಟು ಉತ್ತಮ ಸೇವೆ ಕೊಡಿ.
ನೀವು ಉತ್ತಮ ಸೇವೆ ಕೊಟ್ಟರೆ ಮತ್ತೆ ಯಾರು ಆ 2 ಚಕ್ರ ವಾಣಿಜ್ಯ ಸೇವೆಗೆ ಒಂದು ಇದ್ ಮಾಡಕ್ ಹೋಗಲ್ಲ. ಯಾರೇ ಕಿಡಿಗೇಡಿಗಳು ಹೆಚ್ಚು ಗ್ರಾಹಕರ ಕಿರುಕುಳ ಕೊಟ್ಟು ಆ ಕ್ಷಣದಲ್ಲಿ ನೀವು ಪ್ರತಿಭಟನೆ ಮಾಡಿ ಅವ್ನಿಗೆ ಉಗಿದು ಉಪ್ಪು ಚೀಮಾರ್ ಹಾಕಿ ಅವಾಗ ನಿಮ್ಗೆ ಸೇವೆಗೊಂದು ಅರ್ಥ ಇರುತ್ತೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.